ಹಲೋ ಆತ್ಮೀಯರೇ, ಮೋಕ್ಷ ಮೀಡಿಯಾಕ್ಕೆ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಜಗತ್ತಿನಲ್ಲಿ ನಾನಾ ತೆರನಾದ ಮತ, ಪಂಥ, ಧರ್ಮಗಳಿವೆ. ಅವುಗಳಲ್ಲಿ ಸೂಫಿ ಪಂಥ ಕೂಡ ಒಂದು. ಜಗತ್ತಿನಲ್ಲಿಯ ಅನೇಕ ಮತಪಂಥ ಧರ್ಮಗಳನ್ನು, ವಿಶಿಷ್ಟತೆಗಳನ್ನು ಮತ್ತು ವಿಶೇಷಗಳನ್ನು ತನ್ನ ಒಡಲಲ್ಲಿಟ್ಟುಕೊಂಡಿರುವ ದೇಶ ಭಾರತ. ಆತ್ಮೀಯರೇ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಸೂಫಿ ಪಂಥ ಇಂದಿನ ದಿನಮಾನಗಳಲ್ಲಿ ಜಗತ್ತಿನ ಅನೇಕ ದೇಶಗಳಲ್ಲಿ ನಾವು ಕಾಣಬಹುದಾಗಿದೆ. ಹಾಗಾದರೆ ಸೂಫಿ ಅಂದರೆ ಏನು? ಸೂಫಿ ಪಂಥ ಯಾವಾಗಿಂದ ಪ್ರಾರಂಭವಾಯಿತು? ಅದರ ಗುಣಲಕ್ಷಣಗಳೇನು? ಇತ್ಯಾದಿಗಳನ್ನು ನಾವು ಸ್ವಲ್ಪ ತಿಳಿದುಕೊಂಡರೆ ಅದರ ಇತಿಮಿತಿಗಳು ಮತ್ತು ಅದರ ಸ್ಥಾನಮಾನಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೂಫಿ ಶಬ್ದ ಅರೇಬಿಕ್ ಶಬ್ದ. ಅರೇಬಿಕ್ನಲ್ಲಿ ಸೂಫಿ ಶಬ್ದಕ್ಕೆ ತಸ್ವಾಫ್ ಅಂತ ಕರೀತಾರೆ. ಜಗತ್ತಿನ ಇತರ ದೇಶಗಳಲ್ಲಿ, ಅಂದರೆ ಅರೇಬಿಕ್ ದೇಶಗಳನ್ನು ಹೊರತುಪಡಿಸಿ ಇತರ ದೇಶಗಳಲ್ಲಿ ಸೂಫಿ ಅಂತ ಕರೀತಾರೆ. ಸೂಫಿ ಅಂದರೆ ಏನು? ಸೂಫಿ ಅಂದರೆ ಶಬ್ದಶಃ ಅರ್ಥ ಉಣ್ಣಿ ಅಂತೇಳಿ. ಅಂದರೆ ಯಾರು ಆಗಿನ ಕಾಲಗಳಲ್ಲಿ ಉಣ್ಣಿ ಉಡುಗೆಯನ್ನು ಧರಿಸುತ್ತಿದ್ದರೋ ಅವರಿಗೆ ಸೂಫಿಗಳಂತೇಳಿ ಕರಿತಾ ಇದ್ದರು. ಮುಂದೆ ಆ ವ್ಯಕ್ತಿಗಳೇ ಸೂಫಿ ಪಂಥಕ್ಕೆ ದಾರಿ ಮಾಡಿಕೊಟ್ರು. ಸೂಫಿ ಪಂಥ ಇಸ್ಲಾಂ ಧರ್ಮ ಸ್ಥಾಪನೆಯಾದ ಸುಮಾರು 100 ವರ್ಷಗಳ ಅಂತರದಲ್ಲಿ ಅದನ್ನು ನಾವು ಕಾಣಬಹುದು. ಅಂದರೆ ಕ್ರಿಸ್ತಶಕ 730 ಸುಮಾರಕ್ಕೆ ನಾವು ಸೂಫಿ ಪಂಥವನ್ನು ಸ್ಪಷ್ಟವಾಗಿ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಅಂದರೆ 8ನೇ ಶತಮಾನದಿಂದ ಸೂಫಿ ಪಂಥ ಸ್ಪಷ್ಟವಾಗಿ ಪ್ರಾರಂಭವಾಯಿತೆಂದು ಹೇಳಬಹುದು. ಆದರೆ ಕೆಲವರು ಸೂಫಿ ಪಂಥಕ್ಕೆ 3000 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ಆದರೆ ಅವರು ತೋರಿಸ್ತಕ್ಕಂಥ ದಾಖಲೆಗಳು, ಹೇಳ್ತಕ್ಕಂಥ ರೀತಿ ನೀತಿಗಳು ಆ ವಾದವನ್ನು ಗಟ್ಟಿಗೊಳಿಸುವುದಿಲ್ಲ. ಹೀಗಾಗಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವು ಸೂಫಿ ಪಂಥದ ಆರಂಭವನ್ನು 8ನೇ ಶತಮಾನ ಅಂತೇಳಿನೇ ಪರಿಗಣಿಸಬೇಕಾಗತ್ತೆ. ಈ ಸೂಫಿ ಪಂಥ ಇಸ್ಲಾಂ ಧರ್ಮವನ್ನು ಒಪ್ಪಿಕೊಳ್ತದೆ. ಇಸ್ಲಾಂ ಧರ್ಮದಲ್ಲಿಯಂತೆ ಸೂಫಿ ಪಂಥ ಏಕದೇವತಾವಾದದಲ್ಲಿ ನಂಬಿಕೆಯನ್ನಿಟ್ಟಿದೆ. ದಿನಕ್ಕೆ 5 ಸಲ ಪ್ರಾರ್ಥನೆಯನ್ನು ಮಾಡಬೇಕು. ಜೀವನದಲ್ಲಿ ಒಮ್ಮೆಯಾದರೂ ಹಜ್ ಯಾತ್ರೆಯನ್ನು ಕೈಗೊಳ್ಳಬೇಕು, ಅಥವಾ ಅನುಕೂಲಕ್ಕೆ ತಕ್ಕಂತೆ ಒಂದು ಪವಿತ್ರವಾದ ಸ್ಥಳವನ್ನು ದರ್ಶನ ಮಾಡಿಕೊಳ್ಳಬೇಕು, ಮತ್ತು ಸಾಧ್ಯವಾದರೆ ಭಿಕ್ಷೆಯನ್ನು ಕೊಡಬೇಕು, ಇತ್ಯಾದಿ. ಅಂದರೆ ಇಸ್ಲಾಂ ಧರ್ಮದ ಮೂಲಭೂತ ಅಂಶಗಳನ್ನು ಸೂಫಿ ಪಂಥ ಒಪ್ಪಿಕೊಳ್ತಾ ಇದೆ. ಆದರೆ ಕೆಲವಾರು ಬದಲಾವಣೆಗಳನ್ನು ನಾವು ಸೂಫಿ ಪಂಥದಲ್ಲಿ
ಕಾಣಬಹುದು. ಸಾಮಾನ್ಯವಾಗಿ ಸೂಫಿ ಪಂಥ ತನ್ನ ವಾದವನ್ನು, ತನ್ನ ಉಪದೇಶವನ್ನು ಅರೇಬಿಕ್ ಭಾಷೆಯ ಮೂಲದಿಂದಲೇ ಪ್ರಾರಂಭ ಮಾಡ್ತಾ ಇದೆ. ನಂತರದ ದಿನಮಾನಗಳಲ್ಲಿ ಸೂಫಿ ಪಂಥ ಬೇರೆ ಬೇರೆ ದೇಶಗಳ ಸ್ಥಳೀಯ ಭಾಷೆಗಳನ್ನು ಕೂಡ ಅದು ಉಪಯೋಗ ಮಾಡಿಕೊಂಡಿತು. ಇಸ್ಲಾಂ ಧರ್ಮ ಸ್ಥಾಪನೆಯಾದ ಮೇಲೆ ಆ ಧರ್ಮದ ಹಿನ್ನೆಲೆಯಲ್ಲಿ ರಾಜರುಗಳು ಬೇರೆ ಬೇರೆ ದೇಶವನ್ನು ಆಕ್ರಮಣ ಮಾಡಿ ಆ ದೇಶಗಳನ್ನು ತಮ್ಮ ವಶಪಡಿಸಿಕೊಂಡ ಮೇಲೆ ಅಲ್ಲಿ ತಮ್ಮ ಸಂಸ್ಕೃತಿಯನ್ನು, ಪ್ರಭಾವವನ್ನು, ಧರ್ಮವನ್ನು ಹರಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಆಕ್ರಮಣಕ್ಕೊಳಗಾದ ಸ್ಥಳೀಯ ದೇಶಗಳು, ಸ್ಥಳೀಯ ಸಂಸ್ಕೃತಿಗಳು ಅದನ್ನು ವಿರೋಧಿಸ್ತವೆ. ವಿರೋಧಿಸಿದಾಗ ಆ ಧರ್ಮಕ್ಕೆ ಮತ್ತು ಸ್ಥಳೀಯವಾಗಿರತಕ್ಕಂಥ ಸಂಸ್ಕೃತಿಗೆ ಘರ್ಷಣೆ ಏರ್ಪಡುತ್ತೆ. ಆ ಘರ್ಷಣೆ ಉಂಟಾಗಿ ಎಷ್ಟೋ ಸಲ ಸಾವು ನೋವುಗಳಲ್ಲಿ ಕೂಡ ಪರ್ಯಾವಸನವಾಗುತ್ತೆ. ಅಂಥ ಸ್ಥಿತಿಯ ಹಿನ್ನೆಲೆಯಲ್ಲಿ ಈ ಸೂಫಿ ಪಂಥ ತನ್ನ ಪ್ರೆಸೆನ್ಸನ್ನು ತೋರಿಸ್ತು ಅಂತ ಹೇಳ್ಬೋದು, ತನ್ನ ಇರುವಿಕೆಯನ್ನು ವ್ಯಕ್ತಪಡಿಸ್ತು ಅಂತ ಹೇಳ್ಬೋದು. ಅಂದರೆ ಸ್ಥಳೀಯ ಆಕ್ರಮಣಕ್ಕೊಳಗಾದ ಸ್ಥಳೀಯ ಸಂಸ್ಕೃತಿಗಳು ಮತ್ತು ಇಸ್ಲಾಂ ಧರ್ಮದ ನಡುವಿನ ಮಧ್ಯಮ ಮಾರ್ಗವಾಗಿ ಸೂಫಿ ಪಂಥ ಉಪಯೋಗವಾಗಲಿಕ್ಕೆ ಪ್ರಾರಂಭವಾಯಿತು. ಅಂದರೆ ಸ್ಥಳೀಯ ಸಂಸ್ಕೃತಿಯನ್ನು ಆಕ್ರಮಣಕ್ಕೊಳಪಡಿಸಿ ಆಳ್ತಕ್ಕಂಥ ರಾಜರು ತಮ್ಮದೇ ಸಂಸ್ಕೃತಿಯನ್ನು ಅದರ ಮೇಲೆ ಏರ್ತಾ ಇರುವಾಗ ಆ ಸ್ಥಳೀಯ ಸಂಸ್ಕೃತಿಗಳು ಅದನ್ನು ವಿರೋಧ ಮಾಡ್ತವೆ. ವಿರೋಧ ಮಾಡಿದಾಗ ಅಲ್ಲಿ ನಾನಾ ಥರದ ಗೊಂದಲಗಳು, ದುರಂತಗಳು ಏರ್ಪಡ್ತವೆ. ಆಗ ಈ ಸೂಫಿವಾದ, ಸೂಫಿ ಪಂಥ ನಡುವೆ ಪ್ರವೇಶಿಸಿ ಅದನ್ನು ಆ ಸ್ಥಳೀಯ ಸಂಸ್ಕೃತಿ ಮತ್ತು ಆಕ್ರಮಿತ ಸಂಸ್ಕೃತಿಯ ನಡುವೆ ಒಂದು ತೆರನಾದ ಸಾಮರಸ್ಯವನ್ನು ತಂದುಕೊಂಡು ಮತ್ತೆ ಅದು ಅವರನ್ನು ಇಸ್ಲಾಮಿನ ಕಡೆಗೆ ಅಥವಾ ದೈವತ್ವದ ಕಡೆಗೆ ಕೊಂಡೊಯ್ಯಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪರ್ಷಿಯಾದಲ್ಲಿ ಸೂಫಿ ಪಂಥ ತನ್ನ ಪ್ರಚಾರತೆಯನ್ನು ಪಡೆಯಿತು. ಯಾಕಂದರೆ ಸೌದಿ ಅರೇಬಿಯಾ ಪರ್ಷಿಯಾ ದೇಶದ ಮೇಲೆ ದಂಡೆತ್ತಿ ಹೋಗಿ ಅದನ್ನು ಜಯಿಸಿ ಅಲ್ಲಿ ಇಸ್ಲಾಮನ್ನು ಪಸರಿಸಿದ ಮೇಲೆ ಆ ಪರ್ಷಿಯಾ ದೇಶ ಇರಾನ್ ದೇಶವಾಯಿತು. ಆಗ ಪರ್ಷಿಯಾ ದೇಶದಲ್ಲಿ ಪ್ರಚಲಿತದಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಕೃತಿ ಮತ್ತು ಇಸ್ಲಾಂ ನಡುವೆ ಸಾಕಷ್ಟು ತಿಕ್ಕಾಟಗಳ ನಡೆವು. ಆ ತಿಕ್ಕಾಟದ ನಡುವೆಯೇ ಎಷ್ಟೋ ಜನ ಸೂಫಿವಾದಿಗಳು ಉದ್ಭವಿಸಿದರು ಅಂತ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಜಾಮಿಯನ್ನು ಮೊದಲನೇ ಸೂಫಿ ಅಂತ ಕರೀತಾರೆ. ಈ ಜಾಮಿ ಪರ್ಷಿಯಾ ದೇಶದ ಕವಿ, ಒಬ್ಬ ಸಂತ. ಆ ಸ್ಥಳೀಯ ಸಂಸ್ಕೃತಿ ಮತ್ತು ಆಕ್ರಮಿತ ಸಂಸ್ಕೃತಿಯ ನಡುವೆ ಒಂದು ಕೊಂಡಿಯಾಗಿ ಆ ಜಾಮಿ ಕೆಲಸ ಮಾಡ್ತಾನೆ. ಆದ್ದರಿಂದ ಆ ಜಾಮಿಯೇ ಸೂಫಿ ಪಂಥದ ಮೊದಲನೇ ಸಂತ ಅಂತೇಳಿ ಕೆಲವರು ಹೇಳ್ತಾರೆ. ಸೂಫಿ ಪಂಥ ತನ್ನದೇ ಆದ ಇತಿಮಿತಿಯಲ್ಲಿ ಈ ಆಕ್ರಮಿತ ಸಂಸ್ಕೃತಿ ಮತ್ತು ಆಕ್ರಮಣಕ್ಕೊಳಗಾದ ಸಂಸ್ಕೃತಿಯ ನಡುವೆ ಸಾಮರಸ್ಯವನ್ನು ಏರ್ಪಡಿಸಲಿಕ್ಕೆ ಪ್ರಯತ್ನಿಸಿತು. ಅಷ್ಟೇ ಅಲ್ಲ, ಇಸ್ಲಾಂ ಧರ್ಮದ ಒಳಗಿರ್ತಕ್ಕಂಥ ಪಂಗಡಗಳ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ಕೂಡ ಅದು ಸಾಮರಸ್ಯದಿಂದ ಪರಿಹರಿಸಲಿಕ್ಕೆ ಪ್ರಯತ್ನ ಪಡಿತು. ಹೀಗಾಗಿ ಶಿಯಾ ಮತ್ತು ಸುನ್ನಿ ಪಂಗಡಗಳ ನಡೀತಕ್ಕಂಥ ವ್ಯತ್ಯಾಸವನ್ನು ಅದು ಸಾಮರಸ್ಯದಿಂದ ಪರಿಹರಿಸಿ ಅವರನ್ನು ನಿಜವಾದ ಇಸ್ಲಾಂ ಧರ್ಮದ ಕಡೆಗೆ ಕೊಂಡೊಯ್ಯಲಿಕ್ಕೆ ಪ್ರಯತ್ನ ಪಟ್ಟಿತು ಅಂತೇಳಿ ಕೆಲವರು ಹೇಳ್ತಾರೆ. ಸೂಫಿ ಪಂಥ ಒಂದು ತೆರನಾದ ಸಂತರ ಪಂಥ ಅಂತ ಕೂಡ ಹೇಳ್ತಾರೆ. ಯಾಕಂದರೆ ಸೂಫಿಗಳಿಗೆ ತಮ್ಮದೇ ಆದ ಒಂದು ವಿಶಿಷ್ಟತೆ ಇದೆ. ಹಾಗಾದರೆ ಸೂಫಿಯ ಮೂಲಭೂತ ಲಕ್ಷಣಗಳೇನು? ಸೂಫಿ ಪಂಥ ಏಕದೇವತಾ ಉಪಾಸನೆಯಲ್ಲಿ ನಂಬಿಕೆ ಇಟ್ಟಿದೆ. ಸೂಫಿ ಪಂಥ ಅತೀಂದ್ರಿಯ ಶಕ್ತಿಯನ್ನು
ಉಪಯೋಗ ಮಾಡ್ತಾ ಇದೆ. ಸೂಫಿ ಪಂಥ ಅತೀಂದ್ರಿಯ ಶಕ್ತಿಯ ಮೂಲಕ ದೇವರನ್ನು ಕಾಣಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಸೂಫಿ ಪಂಥ ಅತೀಂದ್ರಿಯ ಶಕ್ತಿಯ ಮೂಲಕ ಆತ್ಮದ ಶುದ್ಧೀಕರಣವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಸಾಮಾನ್ಯವಾಗಿ ಇವು ಸೂಫಿ ಪಂಥದ ಪ್ರಮುಖ ಲಕ್ಷಣಗಳು ಅಂತ ಹೇಳ್ಬೋದು. ಈ ಸೂಫಿ ಪಂಥಕ್ಕೆ ಮಾರ್ಗದರ್ಶನವಿರುವವರನ್ನು ಶೇಖ್ಗಳು ಅಂತ ಕರೀತಾರೆ. ಆದರೆ ಮೊಟ್ಟ ಮೊದಲನೇದಾಗಿ ಸೂಫಿಗಳು ಮಹಮ್ಮದರು ತಮ್ಮ ಮೊದಲನೇ ಮಾರ್ಗದರ್ಶಿಗಳು ಅಂತೇಳಿ ಒಪ್ಕೊಳ್ತಾರೆ. ನಂತರದಲ್ಲಿ ಉಳಿದ ಮಾರ್ಗದರ್ಶಿಗಳು ಬರ್ತಾರೆ. ಆದರೆ ಅವರು ತಮ್ಮ ಇತಿಮಿತಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನು ಕೂಡ ಒತ್ತಿ ಹೇಳ್ತದೆ. ಆದರೆ ಪ್ರಮುಖ ಪ್ರಮುಖರು ಮಹಮ್ಮದರು ಅಂತೇಳಿ ಈ ಸೂಫಿಗಳು ನಂಬುತ್ತಾರೆ. ಮಾರ್ಗದರ್ಶಿಗಳನ್ನು ಸೂಫಿಗಳು ಶೇಖ್ ಅಂತ ಹೇಳ್ತಾರೆ, ಪೀರ್ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಈ ಶೇಖ್ ಮತ್ತು ಪೀರ್ ಶಬ್ದಗಳನ್ನು ನಾವು ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇದ್ದೇವೆ. ಅಂದರೆ ಅವರು ಸೂಫಿ ಪಂಥದ ಮಾರ್ಗದರ್ಶಕರಾಗಿದ್ದರು, ಸೂಫಿ ಪಂಥವನ್ನು ಮುನ್ನಡೆಸ್ತಕ್ಕಂಥ ವ್ಯಕ್ತಿಗಳಾಗಿದ್ದರು, ಅವರು ಸಂತರಾಗಿದ್ದರು, ಜನರ ನಡುವೆ ಸಾಮರಸ್ಯವನ್ನು ತರಲಿಕ್ಕೆ ಪ್ರಯತ್ನಪಟ್ಟರು. ಒಡೆದು ಹೋದ ಕನ್ನಡಿಯನ್ನು ಒಂದು ಮಾಡಲಿಕ್ಕೆ ಆಗದೇ ಇರಬಹುದು, ಆದರೆ ಹರಿದು ಹೋದ ಬಟ್ಟೆಗಳನ್ನು ಹೊಲಿಲಿಕ್ಕೆ ಈ ಸೂಫಿ ಸಂತರು ಆಗಿನ ಕಾಲದಲ್ಲಿ ಪ್ರಯತ್ನಪಟ್ಟಿರುವುದು ಅಷ್ಟೇ ನಿಜ. ಅಂದರೆ ಸೂಫಿ ಸಂತರು ತಮ್ಮ ಇತಿಮಿತಿಗಳಲ್ಲಿಯೇ ಮನುಷ್ಯನ ನಡುವೆ ಇರತಕ್ಕಂಥ ಕಂದಕವನ್ನು ಮುಚ್ಚಿ ಹಾಕಿ ನಿಜವಾದ ಮನುಷ್ಯನನ್ನು ರೂಪಿಸಿ ಅವನನ್ನು ದೈವತ್ವದೊಳಗೆ ಕೊಂಡೊಯ್ಯಲಿಕ್ಕೆ ಪ್ರಯತ್ನ ಪಡ್ತಾಯಿದ್ರು. ಸಾಮಾನ್ಯವಾಗಿ ಸೂಫಿಗಳು ತಮ್ಮ ಉಪದೇಶಗಳನ್ನು ಈ ಕಂಕಗಳಲ್ಲಿ ಮಾಡ್ತಾರೆ. ಆ ಕಂಕಗಳಂದರೆ ಅವು ಧಾರ್ಮಿಕ ಶಾಲೆಗಳು ಹೌದು, ಮಂದಿರಗಳು ಕೂಡ ಹೌದು, ಪ್ರಾರ್ಥನೆ ಮಾಡ್ತಕ್ಕಂಥ ಸ್ಥಳಗಳು ಕೂಡ ಹೌದು, ಆ ಸೂಫಿಗಳು ವಾಸ ಮಾಡ್ತಕ್ಕಂಥ ಹಾಸ್ಟೆಲ್ಗಳು ಕೂಡ ಹೌದು, ಆ ಸೂಫಿಯನ್ನು ಕಲಿತಕ್ಕಂಥ ವಿದ್ಯಾರ್ಥಿಗಳ ತಾಣವೂ ಹೌದು. ಹೀಗಾಗಿ ಈ ಕಂಕಗಳು ಸೂಫಿ ಪಂಥದಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ಆಡ್ತವೆ. ಅಷ್ಟೇ ಅಲ್ಲ, ಈ ಸೂಫಿಗಳು ಸಾಮ್ ಅಂತಕ್ಕಂಥ ಒಂದು ಅಂಶವನ್ನು ಕೂಡ ಪರಿಪಾಲಿಸ್ತಾರೆ. ಆ ಸಾಮ್ ಅಂತಂದರೆ ಈ ಕವಿತ್ವ ಶಕ್ತಿ ಮತ್ತು ನೃತ್ಯ, ಸಾಹಿತ್ಯ ಮತ್ತು ನೃತ್ಯಕ್ಕೆ ಒತ್ತು ಕೊಡ್ತಾರೆ. ಆ ಸಾಹಿತ್ಯ ಮತ್ತು ನೃತ್ಯದ ಮೂಲಕ, ಹಾಡುಗಳ ಮೂಲಕ ಅವ್ರು ಏನು ಮಾಡ್ತಾರೆ, ಜನರಿಗೆ ತಮ್ಮ ಉಪದೇಶವನ್ನು ಸಾದರಪಡಿಸ್ತಾರೆ. ಹೀಗೆ ಸೂಫಿಗಳು ತಮ್ಮದೇ ಆದ ರೀತಿಯಲ್ಲಿ ಜನಜೀವನದಲ್ಲಿ ಹಾಸು ಹೋಗ್ತಾರೆ. ಅಂದರೆ ಈ ಘರ್ಷಣೆಯ ನಡುವಿನ ಒಂದು ಕೊಂಡಿಯಾಗಿ ಈ ಸೂಫಿ ಪಂಥ ಬೆಳವಣಿಗೆ ಆಯಿತು. ಇರಾಕ್ ದೇಶದಲ್ಲಿ ಕರ್ಬಾಲಾ ಮೈದಾನದಲ್ಲಿ ಸುನ್ನಿ ಮತ್ತು ಸೂಫಿಗಳ ನಡುವೆ ನಡೆದಿರ್ತಕ್ಕಂಥ ಯುದ್ಧದಲ್ಲಿ, ಆ ಯುದ್ಧದ ವಾತಾವರಣದಲ್ಲಿ, ಆ ಸಂದರ್ಭದಲ್ಲಿ ಅವರ ನಡುವೆ ಕೊಂಡಿಯಾಗಿ ಆ ಪಂಗಡಗಳ ನಡುವೆ ಸಾಮರಸ್ಯವನ್ನು ತರ್ತಕ್ಕಂಥ ಕೆಲಸವನ್ನು ಸೂಫಿಗಳು ಬಾಗ್ದಾದಲ್ಲಿ ಮಾಡಿದರು ಅಂತ ಹೇಳ್ತಾರೆ. ಹೀಗಾಗಿ ಅವರು ಬಾಗ್ದಾದನ್ನು ತಮ್ಮ ಕೇಂದ್ರ ಸ್ಥಾನವಾಗಿ ಪರಿಗಣಿಸ್ತಾರೆ ಅಂತಕ್ಕಂಥ ಮಾತು ಕೂಡ ಇದೆ. ಏನೇ ಆಗಲಿ, ಸೂಫಿ ಇಸ್ಲಾಂ ಧರ್ಮ ಮತ್ತು ಸ್ಥಳೀಯ ಧರ್ಮದ ನಡುವೆ, ಸ್ಥಳೀಯ ಸಂಸ್ಕೃತಿಗಳ ನಡುವೆ ಮಧ್ಯಮ ಮಾರ್ಗವನ್ನು ಅನುಸರಿಸ್ತಕ್ಕಂಥ ಒಂದು ವಾದವಾಯಿತು. ಸಾಮಾನ್ಯವಾಗಿ ರಾಜರು ಬೇರೆ ದೇಶದ ಮೇಲೆ ದಂಡೆತ್ತಿ ಹೋಗಿ ಆ ದೇಶವನ್ನು ಜಯಿಸಿ ಅದನ್ನು ಅಲ್ಲಿ ತಮ್ಮ ಸಂಸ್ಕೃತಿಯನ್ನು ಹಬ್ಬಿಸಲಿಕ್ಕೆ ಪ್ರಯತ್ನಪಟ್ಟಾಗ ಈ ಸ್ಥಳೀಯ ಸಂಸ್ಕೃತಿ ಮತ್ತು ಆಕ್ರಮಿತ ಸಂಸ್ಕೃತಿಗಳ ನಡುವೆ ಘರ್ಷಣೆ ಉಂಟಾಯಿತು. ಆ ಘರ್ಷಣೆಯಲ್ಲಿ ಏನಾಗುತ್ತೆ, ಈ ಸ್ಥಳೀಯರು ತಮ್ಮತನವನ್ನು ಬಿಟ್ಟುಕೊಡಲಿಕ್ಕೆ ತಯಾರಿಲ್ಲ, ಆಕ್ರಮಿತರು ತಮ್ಮದೇ ಸಂಸ್ಕೃತಿಯನ್ನು ಹೇರಲಿಕ್ಕೆ ಭಾಳ ಪ್ರಯತ್ನ ಪಡ್ತಾ ಇರ್ತಾರೆ. ಆಗ ಅನಿವಾರ್ಯವಾಗಿ ಒಂದು ತೆರನಾದ ಸಾಮರಸ್ಯವನ್ನು ತಡೆಯಲು ಈ ಸೂಫಿ ಪಂಥವನ್ನು ಆಡಳಿತಗಾರರು ಮತ್ತು ಸ್ಥಳೀಯ ಸಂಸ್ಕೃತಿಯ ವ್ಯಕ್ತಿಗಳು ಕೂಡ ಉಪಯೋಗ ಮಾಡ್ತಾರೆ. ಹೀಗಾಗಿ ಸ್ಥಳೀಯ ಸಂಸ್ಕೃತಿಯವರು ಮತ್ತು
ಆಡಳಿತವನ್ನು ನಿರ್ವಹಿಸ್ತಕ್ಕಂಥ ವ್ಯಕ್ತಿಗಳು ಮತ್ತು ರಾಜರು ಈ ಸೂಫಿವಾದವನ್ನು ಒಂದು ಮಧ್ಯಮ ಮಾರ್ಗವಾಗಿ ಕಂಡುಕೊಂಡು ಆ ಮಧ್ಯಮ ಮಾರ್ಗದ ಮೂಲಕ ತಮ್ಮ ಸಂಸ್ಕೃತಿಯನ್ನು ಸ್ಥಳೀಯ ಸಂಸ್ಕೃತಿಯ ಮೇಲೆ ಹೇರಲಿಕ್ಕೆ ಪ್ರಯತ್ನಪಟ್ಟರು. ಆ ಹೇರಿಕೆಯಲ್ಲಿ ಸ್ವಲ್ಪ ಮಟ್ಟಿಗಿನ ಸಫಲತೆಯನ್ನು ಕೂಡ ಕಂಡುಕೊಂಡರು ಅಂತ ಹೇಳ್ಬೋದು. ಈ ಸೂಫಿ ಪಂಥದಲ್ಲಿ ಅನೇಕ ಶಾಖೆಗಳಿವೆ. ಸೂಫಿ ಉಪದೇಶಗಳು ಅಂತ ಕರೀತಾರೆ. ಆ ಸೂಫಿ ಉಪದೇಶಗಳನ್ನು ಯಾವ ವ್ಯಕ್ತಿ ಒಂದೊಂದು ಸ್ಥಳದಲ್ಲಿ ಒಂದೊಂದು ತೆರನಾದ ರೀತಿಯಲ್ಲಿ ಆ ಸ್ಥಳೀಯ ಸಂಸ್ಕೃತಿಯನ್ನು ಒಳಗೊಂಡಿರ್ತಕ್ಕಂಥ ತನ್ನದೇ ಆದ ರೀತಿ ನೀತಿಯಲ್ಲಿ ಆ ಉಪದೇಶವನ್ನು ಮಾಡ್ತಾನೆ. ಅದಕ್ಕೆ ಒಂದು ಉಪದೇಶ ಅಂತ ಹೇಳ್ತಾರೆ, ಅದಕ್ಕೆ ಒಂದು ಆದೇಶ ಅಂತ ಹೇಳ್ತಾರೆ. ಅಂದರೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಸೂಫಿಗಳು ಹೋಗಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಭಾಷೆ, ಸ್ಥಳೀಯ ಸಂಸ್ಕೃತಿ, ಸ್ಥಳೀಯ ಆಚರಣೆಗಳನ್ನು ಉಪಯೋಗ ಮಾಡಿಕೊಂಡು ಅದನ್ನು ಇಸ್ಲಾಮಿಕ ಧರ್ಮದ ಜೊತೆಗೆ, ಅದನ್ನು ಇಸ್ಲಾಂ ಸಂಸ್ಕೃತಿಯ ಜೊತೆಗೆ ಸಮೀಕರಿಸುವಾಗ ಆ ದೇಶದ ಭಾಷೆಯನ್ನು ಉಪಯೋಗ ಮಾಡಿಕೊಂಡು ಹೇಳ್ತಾರೆ. ಆಗ ಅವರು ತಮ್ಮದೇ ಆದ ಒಂದು ರೀತಿಯಲ್ಲಿ, ತಮ್ಮದೇ ಆದ ಒಂದು ಇತಿಮಿತಿಯಲ್ಲಿ ಅಲ್ಲಿ ಆದೇಶವನ್ನು, ಉಪದೇಶವನ್ನು ಜನರಿಗೆ ಮಾಡ್ತಾರೆ. ಆಗ ಅದು ಒಂದು ಆದೇಶ ಆಗಿಬಿಡುತ್ತೆ, ಉಪದೇಶ ಆಗಿಬಿಡುತ್ತೆ. ಈ ರೀತಿಯಾಗಿ ಜಗತ್ತಿನಲ್ಲಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ತೆರನಾದ ಆದೇಶಗಳು ಅಸ್ತಿತ್ವಕ್ಕೆ ಬಂದು ಭಾರತದಲ್ಲಿ ಸಾಮಾನ್ಯವಾಗಿ ಚಿಸ್ತಿ ಸಂಪ್ರದಾಯ ಅಂತ ಹೇಳ್ತೀವಿ, ಆದೇಶ ಅಂತಲೂ ಕೂಡ ಕೇಳ್ತಾರೆ. ಸಾಮಾನ್ಯವಾಗಿ ಸ್ಥಳೀಯ ಭಾಷೆಯ ಸಂಪ್ರದಾಯ ಅಂತ ಹೇಳ್ಬೋದು. ಚಿಸ್ತಿ ಸಂಪ್ರದಾಯ, ಖಾದ್ರಿಯ ಸಂಪ್ರದಾಯ, ಸೋಹ್ರಾವರ್ದಿ ಸಂಪ್ರದಾಯ ಮತ್ತು ಓವೇಸಿ ಸಂಪ್ರದಾಯ ಇತ್ಯಾದಿ ಸಂಪ್ರದಾಯಗಳನ್ನು ನಾವು ಭಾರತದಲ್ಲಿ ಕಂಡುಕೊಳ್ಬೋದು. ಸಾಮಾನ್ಯವಾಗಿ 11ನೇ ಶತಮಾನದ ಸುಮಾರಿಗೆ, 12ನೇ ಶತಮಾನದ ಪ್ರವೇಶದ ಸಮಯದಲ್ಲಿ ಈ ಸೂಫಿ ಪಂಥ ಭಾರತವನ್ನು ಪ್ರವೇಶ ಮಾಡಿತು ಅಂತ ಹೇಳ್ತಾರೆ. ಆದರೆ ಅದು ಭಾರತದಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳಬೇಕಾದರೆ 14-15ನೇ ಶತಮಾನದವರೆಗೆ ಕಾಯಬೇಕಾಗತ್ತೆ. ಯಾಕಂದರೆ ಅದಾಗಲೇ ಭಾರತದಲ್ಲಿ ಭಕ್ತಿ ಚಳವಳಿ ಭಾಳ ಪ್ರಬಲವಾಗಿರ್ತದೆ. ಆ ಭಕ್ತಿ ಚಳವಳಿಯ ಸೆಳವಿಗೆ ಅನೇಕ ಜನರು ಮಾರು ಹೋಗಿಬಿಟ್ಟಿರ್ತಾರೆ. ಆ ಭಕ್ತಿ ಚಳವಳಿಯ ಅನುಯಾಯಿಗಳಾಗ್ತಾರೆ. ಅಂಥ ಸಂದರ್ಭದಲ್ಲಿ ಸೂಫಿಗಳಿಗೆ ತಮ್ಮದೇ ಆದ ಒಂದು ಛಾಪನ್ನು ಒತ್ತುವುದು ಭಾಳ ಕಷ್ಟ ಆಗುತ್ತೆ. ಹೀಗಾಗಿ ಆ ಭಕ್ತಿ ಚಳವಳಿಯ ಕೆಲವು ಅಂಶಗಳನ್ನು ಆ ಸೂಫಿಗಳು ಕೂಡ ಅಳವಡಿಸಿಕೊಡ್ತಾರೆ. ಅವುಗಳಲ್ಲಿ ಈ ಸಂಗೀತ ಕೂಡ ಒಂದು. ಸಾಮಾನ್ಯವಾಗಿ ಸಂಗೀತದ ಮೂಲಕ ಸೂಫಿ ಪಂಥವನ್ನು ಪ್ರಚಾರಪಡಿಸ್ತಕ್ಕಂಥ ಒಂದು ಖ್ಯಾತಿ ಅಮೀರ್ ಖುಸ್ರು ಅಂತಕ್ಕಂಥ ವ್ಯಕ್ತಿಗೆ ಭಾರತದಲ್ಲಿ ಸಲ್ತಾಯಿದೆ. ಅವನು ತನ್ನದಾದ ಒಂದು ಪದ್ಧತಿಯನ್ನು ಸಂಗೀತದಲ್ಲಿ ಉಂಟು ಮಾಡ್ತಾನೆ. ಆ ಪದ್ಧತಿಯ ಮೂಲಕ ಸೂಫಿ ಪಂಥವನ್ನು ಜನರ ಮನಸ್ಸಿನಲ್ಲಿ ಬಿತ್ತುತ್ತಾನೆ. ಅಂದರೆ ಯಾವ ರೀತಿಯಾಗಿ ಭಕ್ತಿ ಚಳವಳಿ ಭಾರತದಲ್ಲಿ ತನ್ನ ಪರಿಣಾಮವನ್ನು ಬೀರಿತೋ ಅದೇ ರೀತಿಯಾದ ಇನ್ನೊಂದು ಹಂತದಲ್ಲಿ ಈ ಸೂಫಿ ವಾದ ತನ್ನ ಪರಿಣಾಮವನ್ನು ಭಾರತದಲ್ಲಿ ಬೀರಿತು ಅಂತ ಹೇಳ್ಬೋದು. ಅಂದರೆ ಭಕ್ತಿ ಚಳವಳಿ ಸ್ಥಳೀಯ ಸಂಸ್ಕೃತಿಗೆ ಒಪ್ಪಿಕೊಂಡಿದ್ದರೆ, ಸ್ಥಳೀಯ ಸಂಸ್ಕೃತಿಯನ್ನು ಒಪ್ಪಿಕೊಂಡಿದ್ದರೆ ಅಥವಾ ಸ್ಥಳೀಯ ಧರ್ಮಗಳನ್ನು, ಆ ದೇಶದ ಧರ್ಮವನ್ನು ಒಪ್ಪಿಕೊಂಡಿದ್ದರೆ, ಈ ಸೂಫಿ ಪಂಥ ಆ ಸ್ಥಳೀಯ ಧರ್ಮಗಳನ್ನು ಒಪ್ಪಿಕೊಳ್ಳುವುದರ ಜೊತೆಗೆ ಮುಖ್ಯವಾಗಿ ಮೂಲಭೂತವಾಗಿ ಅದು ಇಸ್ಲಾಂ ಧರ್ಮವನ್ನು ಒಪ್ಪಿಕೊಳ್ತಾ ಇದೆ, ಇಸ್ಲಾಂ ಧರ್ಮವನ್ನು ಪ್ರಸರಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಏನಾಗುತ್ತೆ, ಆ ಸೂಫಿ ಪಂಥದ ಸಾಹಿತ್ಯ, ಸಂಗೀತ, ಉಪದೇಶ, ಆದೇಶ ಇವುಗಳನ್ನೆಲ್ಲವನ್ನು ಕೂಡ ನಾವು ಅರೇಬಿಕ್ ಭಾಷೆಯಲ್ಲಿ ಕಂಡುಕೊಳ್ಬೋದು. ಅಂದರೆ ಯಾವ ರೀತಿಯಾಗಿ ಪ್ರತಿಯೊಂದನ್ನು ಇಸ್ಲಾಮಿಕ್ ಸಂಸ್ಕೃತಿ ಅರೇಬಿಕ್ ಭಾಷೆಯನ್ನು ಉಪಯೋಗಿಸಿ ದಾಖಲಿಸ್ತದೆಯೋ ಅದೇ ರೀತಿಯಾಗಿ ಈ ಸೂಫಿ ವಾದ ತನ್ನ ದಾಖಲೆಗಳನ್ನು ಅರೇಬಿಕ್ ಭಾಷೆಯನ್ನು ಉಪಯೋಗಿಸಿಕೊಂಡು ದಾಖಲಿಸ್ತಾ ಇದೆ. ಅಷ್ಟೇ ಅಲ್ಲ, ನಂತರದ ದಿನಗಳಲ್ಲಿ ಆ ಸ್ಥಳೀಯ ಭಾಷೆಗಳನ್ನು ಉಪಯೋಗಿಸಿಕೊಂಡು, ಸ್ಥಳೀಯ ಸಂಸ್ಕೃತಿಗಳನ್ನು ಉಪಯೋಗಿಸಿಕೊಂಡು ಅದೇನಾಗುತ್ತೆ, ತನ್ನ ಸಾಹಿತ್ಯ ಸಂಸ್ಕೃತಿಯನ್ನು ಬಿತ್ತರಿಸಿತು ಅಂತ ಹೇಳ್ಬೋದು. ಈ ಸೂಫಿ ಪಂಥ ಸಾಮಾನ್ಯವಾಗಿ ಅನೇಕ ರಾಜರು ಈ ಸೂಫಿ ಪಂಥಕ್ಕೆ ಬೆಂಬಲವನ್ನು ಕೊಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಅಕ್ಬರ್ ಕೂಡ ಒಬ್ಬ. ಕ್ರೂರಿಯಾಗಿರ್ತಕ್ಕಂಥ ರಾಜ ಔರಂಗಜೇಬ್ ಕೂಡ ಈ ಸೂಫಿ ಪಂಥಕ್ಕೆ ಬೆಂಬಲ ಕೊಡ್ತಾನೆ ಅಂತ ಹೇಳ್ತಾರೆ. ಅದು ಅವನ ಬೆಂಬಲ ಕೊಡೋದು ಬೇರೆ ದೃಷ್ಟಿಯಿಂದ. ಅಕ್ಬರ್ ಬೆಂಬಲ ಕೊಡ್ತಕ್ಕಂಥದ್ದು ಒಂಥರ ಸಾಮರಸ್ಯ ದೃಷ್ಟಿಯಿಂದ. ಆದರೆ ಔರಂಗಜೇಬ್
ಬೆಂಬಲ ಕೊಡ್ತಕ್ಕಂಥದ್ದು ಇನ್ನೂ ಬೇರೆ ತೆರನಾದ ದೃಷ್ಟಿಯಿಂದ ಅಂತ ಹೇಳ್ಬೋದು. ಏನೇ ಆಗಲಿ ಔರಂಗಜೇಬನನ್ನು ಕೂಡ ಕೆಲವರು ಏನು ಮಾಡ್ತಾರೆ, ಸೂಫಿ ಪಂಥದ ಪ್ರತಿಪಾದಕ ಅಂತ ಹೇಳ್ತಾರೆ. ಆದರೆ ಅದು ಒಂಥರ ಗೊಂದಲಮಯವಾದ ಹೇಳಿಕೆ ಆಗುತ್ತೆ. ಎಷ್ಟೋ ಜನ ಆ ಮಾತನ್ನು ಒಪ್ಪಿಕೊಳ್ಳಲಿಕ್ಕೆ ಇಷ್ಟಪಡೋದಿಲ್ಲ, ಸಾಧ್ಯತೆ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಏನು ಮಾಡಬೇಕಾಗತ್ತೆ, ನಾವು ಸೂಫಿ ಪಂಥವನ್ನು ಭಾರತದಲ್ಲಿ ನೋಡಬೇಕಾಗತ್ತೆ, ಭಾರತದಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಅದರ ಇತಿಮಿತಿಗಳ ಹಿನ್ನೆಲೆಯಲ್ಲಿ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಏನಾಗುತ್ತೆ, ಅದನ್ನು ಬೇರೆ ದಿಕ್ಕಿನ ತಕ್ಕೊಂಡೊಯ್ಯಲಿಕ್ಕೆ ಸಾಧ್ಯತೆ ಇತ್ತು. ಏನೇ ಆಗಲಿ ಭಾರತದಲ್ಲಿ ಸೂಫಿ ಪಂಥ ತನ್ನದೇ ಆದ ರೀತಿ ನೀತಿಗಳನ್ನು ಬಿತ್ತರಿಸಿದೆ, ತನ್ನದೇ ಆದ ಅಂಶಗಳನ್ನು ಕೂಡ ಬಿತ್ತರಿಸಿದೆ. ಈ ಸೂಫಿ ಪಂಥದಲ್ಲಿ ಗುರು ಶಿಷ್ಯ ಪರಂಪರೆ ಕೂಡ ಭಾಳ ಮುಖ್ಯ ಆಗುತ್ತೆ. ಸಾಮಾನ್ಯವಾಗಿ ಗುರು ಶಿಷ್ಯ ಪರಂಪರೆಯನ್ನು ಭಾರತದ ಭಕ್ತಿ ಚಳವಳಿಯಿಂದ ಸೂಫಿ ಪಂಥ ಅಳವಡಿಸಿಕೊಂಡಿತು ಅಂತ ಹೇಳ್ತಾರೆ. 13ನೇ ಶತಮಾನದಲ್ಲಿ ಪರ್ಷಿಯಾ ದೇಶದ ಕವಿ ರೂಮಿ ಕೂಡ ಒಬ್ಬ ಸೂಫಿ ಪಂಥದ ಪ್ರತಿಪಾದಕ. ಅವನು ಕೂಡ ಒಬ್ಬ ಪ್ರಸಿದ್ಧ ಸೂಫಿ. ಅವನು ತನ್ನ ಕವನಗಳಲ್ಲಿ, ಸಾಹಿತ್ಯದಲ್ಲಿ ಈ ಸೂಫಿ ಪಂಥವನ್ನು ಭಾಳ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ತಾನೆ. ಆಕರ್ಷಿತವಾಗಿ ಜನರನ್ನು ತನ್ನ ಕಡೆಗೆ ಸೆಳೆದುಕೊಳ್ತಾನೆ. ಸೂಫಿ ಪಂಥಕ್ಕೆ ಅನೇಕ ಇತಿಮಿತಿಗಳಿದ್ದಾವೆ. ಆ ಅನೇಕ ಇತಿಮಿತಿಗಳಲ್ಲಿಯೂ ಕೂಡ ತನ್ನದೇ ಆದ ರೀತಿಯಲ್ಲಿ ಅದು ಮನುಷ್ಯನಿಗೆ ಸನ್ಮಾರ್ಗವನ್ನು ತೋರಿಸಲಿಕ್ಕೆ ಪ್ರಯತ್ನ ಪಡ್ತು ಅಂತೇಳಿ ಹೇಳ್ಬೋದು. ಈ ನಾವು ಕರ್ನಾಟಕಕ್ಕೆ ಬಂದಾಗ ಏನಾಗುತ್ತೆ, ಈ ಚಿಸ್ತಿ ಪರಂಪರೆಯ ಕಲಬುರಗಿಯ ಕಾಜೆ ಬಂದೆ ನವಾಜ್ ನೆನಪಾಗ್ತಾರೆ. ಅವರನ್ನು ಸೂಫಿ ಸಂತ ಅಂತಲೇ ಪರಿಗಣಿಸ್ತಾ ಇದ್ದಾರೆ. ಏನೇ ಆಗಲಿ ಸೂಫಿ ಪಂಥ ಯಾವ ದೇಶಕ್ಕೆ ಪ್ರವೇಶ ಪಡೆದಿದೆಯೋ ಆ ದೇಶಗಳಲ್ಲೆಲ್ಲ ಒಂದು ತೆರನಾದ ರಕ್ಷಾ ಕವಾಟವಾಗಿ ಉಪಯೋಗ ಆಯಿತು. ಒಂದು ಕಡೆ ಆಳುವವರಿಗೆ ಅದು ಧರ್ಮವನ್ನು ರಕ್ತಪಾತವಿಲ್ಲದೆ ತಮ್ಮ ಧರ್ಮಕ್ಕೆ ಸೇರಿಸಿಕೊಳ್ಳುವ ಒಂದು ಮಾರ್ಗವಾಗಿದ್ದರೆ, ಇನ್ನೊಂದು ಕಡೆ ಸ್ಥಳೀಯರಿಗೆ ತಮ್ಮ ಸಂಸ್ಕೃತಿಯನ್ನು ಬಿಟ್ಟುಕೊಡದೆ ಇದ್ದದರಲ್ಲಿಯೇ ಒಂದು ತೆರನಾದ ಹೊಂದಾಣಿಕೆಯನ್ನು ಮಾಡಿಕೊಂಡು, ಅನುಸಂಧಾನವನ್ನು ಮಾಡಿಕೊಂಡು ಮುಖ್ಯವಾಹಿನಿಯನ್ನು ಸೇರ್ತಕ್ಕಂಥ ಒಂದು ಸ್ಥಿತಿಯನ್ನು ಈ ಸೂಫಿ ಮಾಡಿಕೊಡ್ತು ಅಂತ ಹೇಳ್ಬೋದು. ಹೀಗಾಗಿ ಈ ಸೂಫಿಯನ್ನು ಸುರಕ್ಷಾ ಕವಾಟವಾಗಿ ಎಷ್ಟೋ ಜನ ಆಡಳಿತಗಾರರು, ರಾಜರುಗಳು ಉಪಯೋಗ ಮಾಡಿಕೊಂಡಿದ್ದಾರೆ. ಸೂಫಿ ಪಂಥದಲ್ಲಿ ಅನೇಕ ಆದೇಶಗಳು, ಉಪದೇಶಗಳು, ಶಾಖೆಗಳಿದೆ ಅಂತ ಹೇಳ್ಬೋದು. ಅಂದರೆ ಅರೇಬಿಯಾ ದೇಶದಲ್ಲಿ ಎಷ್ಟು ಪಕ್ಷ, ಪಂಗಡ, ಬುಡಕಟ್ಟುಗಳಿದೆಯೋ ಅದೇ ತೆರನಾದ ಸಂಸ್ಕೃತಿಯನ್ನು ಪ್ರತಿನಿಧಿಸ್ತಕ್ಕಂಥ ಅನೇಕ ಬುಡಕಟ್ಟು, ಪಂಗಡ, ಸಂಸ್ಕೃತಿಗಳ ಶಾಖೆಗಳು ಕೂಡ ನಾವು ಸೂಫಿ ಪಂಥದಲ್ಲಿ ಕಾಣ್ಬೋದು. ಸೂಫಿ ಪಂಥ ಮಧ್ಯಪ್ರಾಚ್ಯದಲ್ಲಿ, ಮಧ್ಯ ಏಷ್ಯಾದಲ್ಲಿ ಮತ್ತು ಪಶ್ಚಿಮ ದೇಶಗಳಲ್ಲಿ, ಪೂರ್ವ ದೇಶಗಳಲ್ಲಿ ಕೂಡ ತನ್ನ ಶಾಖೆಗಳನ್ನು ಹೊಂದಿದೆ. ಇವತ್ತಿಗೂ ಕೂಡ ಅದು ತನ್ನದೇ ಆದ ಪ್ರಭಾವವನ್ನು ಬೀರ್ತಾ ಇದೆ. ಸೂಫಿ ಪಂಥ ಇಸ್ಲಾಮಿನ ಮುಖ್ಯವಾಹಿನಿಯಲ್ಲಿ ನಂಬಿಕೆ ಇಟ್ಟರೂ ಕೂಡ ಎಷ್ಟೋ ಮಂದಿ ಇಸ್ಲಾಂ ಧರ್ಮಿಗಳು ಸೂಫಿ ಪಂಥವನ್ನು ಒಪ್ಪಿಕೊಳ್ಳುವುದಿಲ್ಲ. ಆ ಸೂಫಿ ಪಂಥ ಇಸ್ಲಾಂ ವಿರೋಧಿ ಪಂಥ ಅಂತೇಳಿ ಪರಿಗಣಿಸ್ತಾರೆ. ಅಷ್ಟೇ ಅಲ್ಲ, ಎಷ್ಟೋ ಸಲ ಆ ಸೂಫಿ ಸಂತರ ಕೂಡ ಕೊಲೆ ಆಗ್ತಾಯಿದೆ. ಹೀಗಾಗಿ ಸೂಫಿ ಪಂಥ ಈ ಮಧ್ಯಮ ಮಾರ್ಗವನ್ನು ಅನುಸರಿಸಿದಿಂದ ಮುಸ್ಲಿಮರು ಅದನ್ನು ತಮ್ಮದಂತೇಳಿ ಒಪ್ಪಿಕೊಳ್ಳೋದಿಲ್ಲ, ಸ್ಥಳೀಯರು ಕೂಡ ಅದನ್ನು ತಮ್ಮದಂತೇಳಿ ಒಪ್ಪಿಕೊಳ್ಳಲ್ಲ. ಇವೆರಡರ ನಡುವೆ ಅಲಿದಾಡ್ತಕ್ಕಂಥ ಆತ್ಮ ಆಗಿಬಿಡುತ್ತೆ ಈ ಸೂಫಿ ಪಂಥ. ಆದಾಗ್ಯೂ ಸೂಫಿ ಪಂಥದ ಕಾಣಿಕೆಗಳನ್ನು
ನಾವು ಅಲ್ಲಗಳೆಯಲಿಕ್ಕೆ ಸಾಧ್ಯತೆ ಇಲ್ಲ. ಅದರ ಸ್ಥಾನವನ್ನು ಅಗೌರವಿಸಲಿಕ್ಕೆ ಸಾಧ್ಯತೆ ಇಲ್ಲ. ಅದು ತನ್ನದೇ ಆದ ರೀತಿಯಲ್ಲಿ ಒಂದು ತೆರನಾದ ಸಾಮರಸ್ಯ ಸಂಸ್ಕೃತಿಯನ್ನು ಜನರ ನಡುವೆ ಹರಡಿ ಮಾನವೀಯತೆಯನ್ನು ತರಲಿಕ್ಕೆ ಪ್ರಯತ್ನಪಟ್ಟದ್ದು ಅಷ್ಟೇ ನಿಜ ಅಂತೇಳಿ ಅನ್ನಿಸ್ತಾ ಇದೆ. ಆತ್ಮೀಯರೇ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ಕಂತಿನಲ್ಲಿ ಭೇಟಿಯಾಗೋಣ. ನಮಸ್ಕಾರ.